Hello, you guys, welcome back to my channel Teju's Adda. ಇವತ್ತಿನ ವ್ಲಾಗ್ ಸಿಂಪಲ್ ರ್ಯಾಂಡಮ್ ಡೈಲಿ ವ್ಲಾಗ್. ಪೀಸ್ಫುಲ್ ಡೇಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಎಲ್ಲರಿಗೂ ಇಷ್ಟ, ನನಗೂ ಕೂಡ ಹಾಗೆಯೇ. ಇವತ್ತಿನ ದಿನ ಫುಲ್ ಪೀಸ್ಫುಲ್ಲಾಗಿ ನಾನು ನನ್ನ ಟೈಮ್ನ ಕಳೆದಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಕೂಡ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರು 1 ವರ್ಷದಿಂದ ನನ್ನ ಸ್ಕಿನ್ ಕೇರ್ನ ರಿಲೀಜಿಯಸ್ಸಾಗಿ ಫಾಲೋ ಮಾಡ್ತಾಯಿದ್ದೀನಿ. ಮುಂಚೆ ಇದ್ದಿದ್ದ ಸ್ಕಿನ್ಗೂ ಈಗಿರೋ ಸ್ಕಿನ್ಗೂ ತುಂಬಾ ವ್ಯತ್ಯಾಸ ಇದೆ. ಸ್ಕಿನ್ ಕೇರ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ ಇನ್ ಅ ಡೇ. ಈಗ ಆ್ಯಸ್ ಯೂಶ್ವಲ್ ನನ್ನ ಲಾಗಿನ್ ಟೈಮ್. ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮ್ ಒಂದು ಪೇಜ್ ಮೂಲಕ ಒಂದು ಹೇರ್ ಕೇರ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅದು ಇವಾಗ ಡೆಲಿವರ್ ಆಗಿದೆ. ಅದರೊಳಗೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಅನ್ಫಾರ್ಚುನೇಟ್ಲಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಅಷ್ಟೇನು ಚೆನ್ನಾಗಿಲ್ಲ. ಅದರಿಂದ ಶಾಂಪೂ ಎಲ್ಲ ಆಚೆ ಬಂದುಬಿಟ್ಟು ಸ್ಪಿಲ್ ಆಗಿಬಿಟ್ಟಿದೆ. ದಟ್ಸ್ ಫೈನ್. ಬಟ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ನಾನು ಚೆಕ್ ಮಾಡಿದೆ, ಅದು ಏನೂ ಡ್ಯಾಮೇಜ್ ಆಗಿಲ್ಲ. ಹಾಗೆ ಕೆಲಸದ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಇದು ದಾಳಿಂಬೆ ಜ್ಯೂಸ್ ನಾನು ಇವಾಗ ಕುಡಿತಾ ಇರೋದು. ಹಲೋ. ಇವಾಗ ನಾನು ರೆಡಿ ಆಗಿದ್ದೀನಿ. ನಾನು ಅಮ್ಮ ಅಪ್ಪ ಡಿನ್ನರ್ಗೆ ಅಂತ ಆಚೆ ಹೋಗ್ತಾಯಿದ್ವಿ. ಅದಕ್ಕೆ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಬ್ರ್ಯಾಂಡ್ ಅಂತ ಅಮ್ಮ ಅರ್ಥ. ಯಾರು ಬೇಕಾದ್ರೂ ಇಡಂಗಿಲ್ಲ ಅನ್ಸುತ್ತಲ್ವ? ಏನೋ ಚೇಂಜ್ ಮಾಡಿ ಇಟ್ಟಿರ್ತಾರೆ ಅವರು. ಕ್ಲೋಸ್ ಮಾಡಿ.
ನೋಡು ಸ್ವೀಟ್ ಏನು ಬೇಕಮ್ಮ? ಮೀಲ್ಸ ತೊಗೊಳ್ಳೋಣ. 150 ಯಾವ್ದು ಇದೆ? ಅದು ಚಿಕನ್ ಫಿಶ್ ಏನಿದೆ ಫ್ರಂಟಲ್ಲಿ? ಊಟ ಎಷ್ಟಾಯ್ತಾ? ಗಾಡಿ ಫಾಸ್ಟಾಗಿ ಬರ್ತಾ ಇರಲಿ. ಏನು ಇಷ್ಟ ಆಯ್ತು ಹೇಳಿ? ಮಾಮೂಲಿ ನೀರು ದೋಸೆ, ಚಿಕನ್ ಕರಿ. ಚಿಕನ್ ಕರಿ ಚೆನ್ನಾಗಿತ್ತು. ಹೌದು, ನಿಮ್ಗೆ ಏನು ಇಷ್ಟ ಆಯ್ತಪ್ಪ? ನಂಗೆ ಮಾಮೂಲಿ ಇಷ್ಟ, ಅವಾಗ ತಿಂದಿದ್ವಲ್ಲ ಅದೇ ಆಯ್ತು. ಅದು ಅವಷ್ಟರಲ್ಲಿ ಏನು ಇಷ್ಟ ಆಯ್ತು ಹೇಳಿ? ಇದು ಇಷ್ಟ ಆಯ್ತು. ನೀರು ದೋಸೆ ಪ್ಲಸ್ ಚಿಕನ್ ಪೀಸು, ಫಿಶು ಚೆನ್ನಾಗಿತ್ತು. ಮತ್ತಿ ಚೆನ್ನಾಯ್ತಾ? ಮತ್ತೆ ಚಿಕ್ಕದು ಜಾಸ್ತಿ ಆಗಿದೆ, ಮಾತಾಡಕ್ ಆಗ್ತಾ ಇಲ್ಲ. ನಮಗೆ ಜಾಸ್ತಿ ಏನಾಗಿಲ್ಲ, ನಂಗೆ ಹೆವಿ ಆಯ್ತು. ನಾರ್ಮಲ್. ಅದು ಬಾಯ್ಲ್ಡ್ ರೈಸ್ ಅಲ್ವಾ? ಚಿಕನ್ ಸಾರು ಬಾಯ್ಲ್ಡ್ ರೈಸ್ ಬೇರೆ ಅಲ್ವಮ್ಮ? ಬಾಯ್ಲ್ಡ್ ರೈಸ್ ಸ್ವಲ್ಪ ಹೆವಿ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ನಂಗೆ ಇದೇ ಸಾಕಾಗಿತ್ತು. ಇಲ್ಲ ಅಂತ ತಿಂದಿದ್ದಾಯ್ತು ಅದು ರೈಸ್. ಯಾವುದು ಬಾಯ್ಲ್ಡ್ ರೈಸು ಅದರಲ್ಲಿ ಎಷ್ಟು. ಹಲೋ, ಐ ಆಮ್ ಬ್ಯಾಕ್ ಹೋಮ್. ಸೊ ಊಟ ತುಂಬಾ ಚೆನ್ನಾಗಿತ್ತು, ಫಿಶ್ ಊಟ. ನಾವು ಫಿಶ್ ಮೀಲ್ಸ್ ತೊಗೊಂಡಿದ್ವಿ. ಸೊ ಅದರಲ್ಲಿ ಪ್ರಾನ್ ಚಟ್ನಿ ಥರ ಏನೋ ಇತ್ತು, ಮತ್ತು ವಾಟ್ ಇಸ್ ದ್ಯಾಟ್, ನೀರು ದೋಸೆ, ಚಿಕನ್ ಕರಿ, ಫಿಶ್ ಕರಿ, ಮತ್ತು ನಾವು ಎಕ್ಸ್ಟ್ರಾ ಬಾಂಗ್ಡೆ ತೊಗೊಂಡಿದ್ವಿ, ಮತ್ತು ಬಾಯ್ಲ್ಡ್ ರೈಸ್ ಕೂಡ ತೊಗೊಂಡಿದ್ವಿ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು, ನಮ್ಮ ಅಪ್ಪ ಅಮ್ಮನಿಗೂ ಇಷ್ಟ ಆಯಿತು. ಅವ್ರು ಎಷ್ಟೊಂದು ಸತಿ ಹೋಗಿದ್ದಾರೆ, ಅವ್ರಿಗೆ ಆಬ್ವಿಯಸ್ಲಿ ಅದು ಇಷ್ಟ ಆಗುತ್ತೆ ಯಾವಾಗ್ಲೂ. ಸೊ ಓವರಾಲ್ ಫಿಶ್ ಊಟ ಇವತ್ತು ಫುಲ್ ಸ್ಯಾಟಿಸ್ಫೈ ಆಗಿ ಊಟನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಬೆಳಗ್ಗೆ ನನಗೊಂದು ಪಾರ್ಸೆಲ್ ಬಂತಲ್ಲ, ಸೊ ಅದರಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಗೊತ್ತಾಗಿರೋ ಬ್ರ್ಯಾಂಡ್. ಇದು ಹೇರ್ ಕೇರ್ಗೆ ಮತ್ತು ಸ್ಕಿನ್ ಕೇರ್ಗೆ ಸ್ಪೆಸಿಫಿಕ್ ಆಗಿ. ಐ ಆಮ್ ನಾಟ್ ಶೋರ್ ಹೌ ಇಟ್ ವರ್ಕ್ಸ್ ಅಂತ, ಬಟ್ ಐ ಆಮ್ ಜಸ್ಟ್ ಟ್ರೈಯಿಂಗ್ ಇಟ್ ಔಟ್. ಐ ಮೀನ್ ಐ ಹ್ಯಾವ್ ಗಾಟ್ ಇಟ್ ಟುಡೇ, ಐ ವಿಲ್ ಜಸ್ಟ್ ಟ್ರೈ ಇಟ್ ಔಟ್. ಅದು ವರ್ಕ್ ಆದರೆ ವೆಲ್ ಆ್ಯಂಡ್ ಗುಡ್. ಆ್ಯಕ್ಚುಲಿ ಇಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಶ್ಯಾಂಪೂ, ಸಮ್ ಸ್ಕ್ಯಾಲ್ಪ್ ಟಾನಿಕ್ ಇದೆ, ಆಮೇಲೆ ಆಯಿಲ್ ಇದೆ, ಸಮ್ ಹೇರ್ ಮಾಸ್ಕ್ ಇದೆ, ಸಮ್ ಹೇರ್ ಸ್ಕ್ರಬ್ ಇದೆ, ಆಮೇಲೆ ದಿಸ್ ಇಸ್ ಸಮ್ ಹೇರ್ ಸಿರಮ್ ಕೂಡ ಇದೆ. ಸೊ ಓವರಾಲ್ ಇಷ್ಟು ಪ್ರಾಡಕ್ಟ್ಸ್ ನನಗೆ ಕಳಿಸಿದ್ದಾರೆ ಅವರು. ಇಟ್ ಇಸ್ ಲೈಕ್ ಕ್ಯೂರೇಟೆಡ್ ಪ್ರಾಡಕ್ಟ್ಸ್ ಆ್ಯಕ್ಚುಲಿ. ಸೊ ನಮ್ಮ ಹೇರ್ ಟೆಕ್ಸ್ಚರ್ ಹೇಗಿದೆ, ಮತ್ತು ನಮ್ಮ ಹೇರ್ ಫಾಲ್ ಹೇಗಿದೆ, ಇಸ್ ಇಟ್ ಸಿವಿಯರ್ ಆರ್ ಇಟ್ ಇಸ್ ಲೈಕ್ ಮಾಡ್ರೇಟ್ ಆರ್ ಇಟ್ ಇಸ್ ಸ್ಟಿಲ್ ಇನ್ ಮೀಡಿಯೋಕರ್, ಏನಂತಾರೆ ಮೀಡಿಯೋಕರ್ ಸ್ಟೇಟಲ್ಲಿದೆಯಾ ಅಂತೆಲ್ಲ ಚೆಕ್ ಮಾಡಿ. ಐ ಮೀನ್ ದೇ ವಿಲ್ ಕನ್ಸಲ್ಟ್ ಯು ಫಸ್ಟ್. ವಿ ವಿಲ್ ಹ್ಯಾವ್ ಅ
ಒನ್ ಕನ್ಸಲ್ಟೇಷನ್ ಫಸ್ಟ್, ಆಮೇಲೆ ಅವರು ನಮಗೆ ಈ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ತಾರೆ. ಸೊ ನನಗೆ ತುಂಬ ಹೇರ್ ಫಾಲ್ ಇದ್ದಿದ್ದಕ್ಕೆ ಇಷ್ಟು ಪ್ರಾಡಕ್ಟ್ನ ಕಳಿಸಿದ್ದಾರೆ. ನೋಡೋಣ ಇಫ್ ಇಟ್ ಇಸ್ ಗೋನ ವರ್ಕ್ ಫಾರ್ ಮೀ. ನಾನು ನಿಮಗೆ ಮತ್ತೆ ರೆಕಮೆಂಡ್ ಮಾಡ್ತೀನಿ. ಇಫ್ ಇಟ್ ಇಸ್ ಗುಡ್ ಆರ್ ನಾಟ್, ಐ ವಿಲ್ ಲೆಟ್ ಯು ನೋ. ಬಟ್ ಯಾ, ದಿಸ್ ಇಸ್ ವಾಟ್ ಐ ಹ್ಯಾವ್ ರಿಸೀವ್ಡ್. ಬೈ ದ ವೇ, ದಿಸ್ ಇಸ್ ನಾಟ್ ಪ್ರಮೋಷನ್ ಆರ್ ಸಮಥಿಂಗ್. ನಾನು ಇದಕ್ಕೆ ಪೇ ಮಾಡಿ ನಾನು ಎಲ್ಲ ಪ್ರಾಡಕ್ಟ್ಸ್ನ ತೊಗೊಂಡಿರೋದು. ಯಾಕೆಂದರೆ ನನಗೆ ಹೆವಿ ಹೇರ್ ಫಾಲ್ ಇದೆ. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಆರ್ಗ್ಯಾನಿಕ್ ಮತ್ತು ಆಯುರ್ವೇದಿಕ್ ಥರ ಏನಾದರೂ ಟ್ರೈ ಮಾಡಬೇಕಂತಿದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್. ಐ ವಿಲ್ ಲೆಟ್ ಯು ನೋ ಇಫ್ ಇಟ್ ಇಸ್ ಗೋನಾ ವರ್ಕ್ ಫಾರ್ ಮೀ. ಬಿಫೋರ್ ಐ ಸ್ಲೀಪ್, ಐ ವಾಂಟ್ ಟು ಜಾಟ್ ಆನ್ ಸಮ್ ಫ್ಯೂ ಥಿಂಗ್ಸ್. ಅಂದರೆ ಏನಾದರೂ ಹೊಸ ಐಡಿಯಾಸ್ ಬಂದರೆ, ನಾನು ಡ್ರಾಯಿಂಗ್ ಮಾಡೋಕ್ಕಾಗಲಿ ಅಥವಾ ಯೂಟ್ಯೂಬಿಂಗ್ ಮಾಡಬೇಕಂತ ನನಗೆ ಏನೋ ಐಡಿಯಾ ಬಂದರೆ ಐ ಜಸ್ಟ್ ರೈಟ್ ಇಟ್ ಡೌನ್, ಏನು ಮಾಡ್ಬೋದು ಅಂತ. ಬಿಕಾಸ್ ಸಮ್ಟೈಮ್ಸ್ ಯು ಟೆನ್ ಟು ಫರ್ಗೆಟ್. ನೀವು ಎಷ್ಟೇ ತಲೆ ಒಳಗೆ ಏನೇ ಐಡಿಯಾ ಇದ್ರೂ ಇಫ್ ಯು ಡೋಂಟ್ ರೈಟ್ ಇಟ್, ಅದು ಖಂಡಿತ ಮರ್ತೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ನನಗೇನೋ ಒಂದು ಐಡಿಯಾ ಬಂದಿದ ತಕ್ಷಣ ಐ ಟ್ರೈ ಟು ರೈಟ್ ಇಟ್ ಸಮ್ವೇರ್. ಇಲ್ಲ ಈ ಸಣ್ಣ ಬುಕ್ಕಲ್ಲಿ, ಯಾವುದೇ ಬುಕ್ಕಿರಲಿ ನಾನು ಬರೆದಿಟ್ಕೊತೀನಿ. ಇಲ್ಲ ಸಮ್ಟೈಮ್ಸ್ ನೋಟ್ಸಲ್ಲೂ ಫೋನಲ್ಲಿ ಬರೆದಿಟ್ಕೊತೀನಿ. ಸೊ ಅದಕ್ಕೆ ಇವತ್ತು ಐ ಹ್ಯಾವ್ ಗಾಟ್ ಫ್ಯೂ ಐಡಿಯಾಸ್. ಸೊ ಅದನ್ನು ಬರೆದಿಡೋಣ ಅಂತ ಐ ಆಮ್ ಥಿಂಕಿಂಗ್ ಆಫ್. ಆ್ಯಂಡ್ ಆಲ್ಸೋ ನಿದ್ದೆ ಬರೋವರೆಗೂ ಐ ವಿಲ್ ಡ್ರಾ ಸಮಥಿಂಗ್. ಐ ಹ್ಯಾವ್ ಫ್ಯೂ ಪ್ಲ್ಯಾನ್ಸ್. ತುಂಬ ದಿನ ಆಯಿತು ನಾನು ಡ್ರಾಯಿಂಗು ಕನ್ಸಿಸ್ಟೆಂಟಾಗಿ ಮಾಡ್ತಾನೇ ಇಲ್ಲ. ಸೊ ಅದಕ್ಕೇ ಫ್ಯೂ ಪ್ಲ್ಯಾನ್ಸ್ ಐ ಹ್ಯಾವ್ ಮೇಡ್. ಐ ವಿಲ್ ಟ್ರೈ ಅಟ್ಲೀಸ್ಟ್ ಇಫ್ ಪಾಸಿಬಲ್ ಎಷ್ಟಾಗುತ್ತೋ ಅಷ್ಟು ಡ್ರಾಯಿಂಗ್ ಮಾಡೋಕ್ಕೂ ಟ್ರೈ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ. ಐ ಆಮ್ ನಾಟ್ ಶೋರ್ ಐಪ್ಯಾಡಲ್ಲಿ ನಿಮಗೆ ನಾನು ಡ್ರಾ ಮಾಡಿದ್ದು ಕಾಣಿಸ್ತಿದೆಯಾ ಅಂತ. ಸೊ ಕಾಣಿಸ್ತಿದೆಯಾ? ಐ ಆಮ್ ನಾಟ್ ಶೋರ್, ಅದು ಅಷ್ಟೊಂದು ಕ್ಲಿಯರಾಗಿ ವಿಸಿಬಲ್ ಇಲ್ಲ. ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೈ ಡೂಡಲ್ ಆರ್ಟ್ ಆ್ಯಂಡ್ ಆಲ್, ನನ್ನ ಚಾನಲ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ಬೋದು. ಹೌದು, ನನ್ನ ಚಾನಲ್ ಕೂಡ ಇದೆ. ಇನ್ನೊಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ತೇಜು ಡೂಡಲ್ ಆರ್ಟ್ ಅಂತ. ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಂದು 2 ಪೇಜ್ ಇದೆ. ತೇಜು ಡೂಡಲ್ ಆರ್ಟ್ ಅಂತ ಒಂದು, ಇನ್ನೊಂದು ಡೂಡಲ್ಸ್ ಆಫ್ ಸುಬ್ಬಿ ಅಂತ. ಅದು ನಾನು ಕಪಲ್ ಆರ್ಟ್ಗೆ ಸ್ಪೆಸಿಫಿಕ್ ಆಗಿ ಅಂತ ಇಟ್ಟಿದ್ದೀನಿ. ಸೊ ಯು ಕ್ಯಾನ್ ಗೋ ಫಾಲೋ ಮೀ ದೇರ್. ಇಫ್ ಯು ಲೈಕ್ ಆರ್ಟ್ ಮತ್ತು ಡೂಡಲ್ಸ್ ಈ ಥರದ್ದೆಲ್ಲ ಇಷ್ಟ ಆಗೋದಾದರೆ ಯು ಕ್ಯಾನ್ ಜಸ್ಟ್ ಗೋ ಫಾಲೋ ಮೀ ದೇರ್. ಪ್ರಾಬಬ್ಲಿ ಇವತ್ತಿನ ವ್ಲಾಗ್ಗೆ ಇಷ್ಟೇ ಅನಿಸುತ್ತೆ. ಸೊ ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಡೌನ್. ಸೊ ನಾನು ನಿಮ್ಮನ್ನೆಲ್ಲ ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಯು ಆಲ್.